ಈ ಸ್ಟೋರಿಯ ಬೆನ್ನತ್ತಿದಾಗ ಇದರ ಇಂಟ್ರೆಸ್ಟಿಂಗ್ ಆಗಿರುವಂತ ಮತ್ತೊಂದಿಷ್ಟು ಸ್ಟೋರಿಗಳು ಕೂಡ ಹಾಗೆ ಓಪನ್ ಆಗ್ತಾ ಹೋಯಿತು. ಏನು ನೋಡಿ, ಶಾಕಿಂಗ್ ಆಗಿರುವಂತ ಸತ್ಯಗಳಿಗೆ ಆಚೆ ಬರ್ತಾ ಇದೆ. ತನಿಖೆ ಬೆನ್ನಲ್ಲೇ ರಿಪ್ಪನ್ಪೇಟೆಯಲ್ಲಿ 1999ರಿಂದ 2007ರವರೆಗೆ ಸುಜಾತ ಭಟ್ ಅಲ್ಲೇ ವಾಸ ಮಾಡ್ತಾರೆ. ಸುಜಾತ ಭಟ್ಗೆ ಮಗಳೇ ಇರಲಿಲ್ಲ ಅಂತ ನೆರೆಹೊರವರು ಹೇಳೋದು ಗೊತ್ತಿರುತ್ತೆ ಅಕ್ಕಪಕ್ಕದವರಿಗೆ. ಸುಜಾತ ಭಟ್ ನಾಯಿಗಳನ್ನೇ ಮಕ್ಕಳಂತೆ ಸಾಕ್ತಾ ಇದ್ರು ಅಂತ. ನೋಡ್ರಪ್ಪ, ಯಾವ್ದಾದ್ರು ಒಂದು ನಾಯಿಗೆ ಅನನ್ಯ ಭಟ್ ಅಂತ ಏನಾದ್ರು ಹೆಸರಿಗೆ ಇಟ್ಟಿದ್ರ ಅಂತ ಪಬ್ಲಿಕ್ ಟಿವಿಗೆ ರಿಪ್ಪನ್ಪೇಟೆಯ ನೆರೆಹೊರೆಯವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ಅವರು ಅನ್ನುವಂಥದ್ದು ನಿಮ್ಗೆ ಕೇಳಿಸ್ಬೇಕು, ನೋಡಿ. ನೋಡಿ, ಇಲ್ಲಿ ಪ್ರಭಾಕರ ನನ್ನ ಕ್ಲಾಸ್ಮೇಟ್, ನನ್ನ ಜೊತೆಗೆ ಓದ್ದವನು. ನನ್ನ ಮನೆ ಕೂಡ ಈ ಮನೆ ಎದುರುಗಡೆನೇ ಈ ಮನೆ. ಇವನಿಗೆ ಆರೋಗ್ಯ ಸರಿಯಿಲ್ಲ ಅಂದಾಗ ನಾನು ಭೇಟಿಗೆ ಬಂದಿದ್ದೆ. ನಾನು ಭೇಟಿಗೆ ಬಂದಾಗಕ್ಕಿಂತ ಮುಂಚೆ ಅವನು ಎರಡನೇ ಹೆಂಡತಿ ಜೊತೆಗೇ ಇದ್ದ. ಸುಮಾರು 1999ರ ಜೊತೆಗೆ ಮದುವೆ ಆಗಿದ್ದ. ಹೇಗೆ ಮದುವೆ ಆದ್ನ ಗೊತ್ತಿಲ್ಲ, ಬಂದಿದ್ದ. ಆಮೇಲೆ ಆಕೆಯೂ ಕೂಡ ಇವನನ್ನು ಬಿಟ್ಟು ಬೆಂಗಳೂರಿಗೆ ಹೋದ್ಲವಳು. ಇವನು ನಮ್ಮ ರಿಪ್ಪನ್ಪೇಟೆಯ ಸುತ್ತಮುತ್ತ ಇರೋಂಥ ಬೀದಿ ನಾಯಿಗಳನ್ನೆಲ್ಲ ಸಾಕ್ತಾ ಇದ್ದ ಪುಣ್ಯಾತ್ಮ. ಅವನಿಗೆಲ್ಲರೂ ಕೂಡ ನಾಯಿ ಪ್ರಭಾಕರ ಅಂತಿದ್ರು. ಇವನು ಹುಷಾರಿಲ್ಲ ಬಂದಾಗ ನಾನು ನೋಡಿದಾಗ ಒಂದು ನಾಯಿ ಇವನ ಕಾಲು ಬಿಡ್ದಾಗೆ ಕೂಗ್ತಾ ಇತ್ತು. ತಿಂಡಿ ಹಾಕಬೇಕಿತ್ತಲ್ಲ ಮರ, ತಗೊಬರ್ತೀನಿ ಅಂದ್ಕೊಳ್ಳಿ. ಇಲ್ಲ ಅವನ ತಮ್ಮ ಹೇಳ್ದ, ಇಲ್ಲ ಕೃಷ್ಣಣ್ಣ ಅದೇನು ತಿನ್ನಲ್ಲ ಅಂತೇಳಿ. ನಾನೇ ನೋಡಿದೆ, ಅವನ ಮಾತುಕತೆ ಏನೂ ಇಲ್ಲ. 3 ದಿನ ಅವನು ಮನೆಯೊಳಗೆ ಮಲ್ಕೊಂಡು ಯಾರ ಹತ್ರ ಮಾತುಕತೆ ಏನೂ ಇಲ್ಲದೆ ಅವನು ಹಾಗೇ ರಾತ್ರಿ ಅವನ ಆರೋಗ್ಯ ಹೋಯಿತು, ಜೀವ ಹೋಯಿತು. ಆ ನಾಯಿಗೆ ಹೇಗೆ ಗಮನಕ್ಕೆ ಬಂತೇನೋ, ಕಾಲುವೆ ಬುಡದಾಗೆ ನಿಂತು ಮಲಗಿ ಕೂಗ್ತಾ ಇದ್ದಿದ್ದ ನಾಯಿ ಕೂಡಲೇ ರಾತ್ರಿ ಭಾಳ ಜೋರಾಗಿ ಕೂಗಿ ಅವನ ತಲೆ ಬುಡಕ್ಕೆ ಬಂದು ಅವನು ಸಾಯತ್ತಿದ್ದು ಮಾಹಿತಿ ಕೂಡ ಅದಕ್ಕೆ ಗೊತ್ತಾಗಿ ಇನ್ನು 2 ದಿನವೂ ಕೂಡ ಅವನ ಮನೆಯೊಳಗೆ ಇದ್ದು ಸತ್ತೋಯ್ತು. ಇವನು ಬಗ್ಗೆನೂ ಕೂಡ ಊರಿನೊಳಗೆ ಅವನ ಎರಡನೇ ಹೆಂಡತಿ ಬಿಟ್ಟು ಹೋದ್ಲು. ಇದು ಭಾಳಷ್ಟು ಜನರಿಗೆ ಗೊತ್ತಿತ್ತು. ಎರಡನೇ ಹೆಂಡತಿ ಇಲ್ಲ ಯಾರೂ ಇರಲಿಲ್ಲ ಈ ಮನೆಯೊಳಗೆ, ಯಾರೂ ಇರಲಿಲ್ಲ, ಅವಳ ಮಾತ್ರ. ಇಲ್ಲ ನಮಗೂ ಕೂಡ ಅವನು ಹೇಗೋ ಅವರಿಬ್ಬರ ಜೊತೆ ಹೇಗಿತ್ತೋ ಏನೋ ಗೊತ್ತಿಲ್ಲ. ಆ ಎರಡನೇ ಹೆಂಡ್ತಿನ ಬಂದು ಅವನ ಜೊತೆಗೆ ಇದ್ಲು, ಬಿಟ್ಟು ಹೋದ್ಲು. ಆಮೇಲೆ ಇವನಿಗೆ ಯಾವ ರೀತಿಯೊಳಗೆ ಅನಾರೋಗ್ಯ ಬಂತೋ ಏನೋ ಗೊತ್ತಿಲ್ಲ. ಇಲ್ಲ, ಒಂದು 7-8 ವರ್ಷ ಇತ್ತು, 9 ವರ್ಷ ಇದ್ದು. ಇಲ್ಲ ಇಲ್ಲಿ ಯಾರೂ ಇರಲಿಲ್ಲ ಬಿಡಿ. ಹೌದು, ಇಲ್ಲ ಬರಲಿಲ್ಲ. ಆಗ ಆಕೆ ಬರಲೇ ಇಲ್ಲ. 2001ರಲ್ಲಿ ತಗೊಂಡಿರೋ ಜಾಗ. ಅವಾಗ ಪ್ರಭಾಕರ್ ಅವರಿದ್ದರು. ಅವರು ಬೇರೆ ಒಂದು ಹೆಂಗ್ಸಿತ್ತು, ಅದ್ರ ಹೆಸರು ನಂಗೆ ಗೊತ್ತಿದ್ದರೆ. ಅವರು ಗಂಡ ಹೆಂಡತಿ ಇಬ್ಬರು ಇದ್ದರು. ಗಂಡ ಹೆಂಡತಿ ಅಂತಂದಿಲ್ಲ, ಮೊದಲಿನ ಹೆಂಡತಿ ಬಿಟ್ಟಿದ್ರು ಅವರು. ಅದು ಎರಡನೇದು ಯಾರೋ ಸೇರ್ಕೊಂಡಿದ್ರು ಅವರು. ಆಮೇಲೆ ಒಂದು 2-3 ವರ್ಷ ಇದ್ರು ಅಂತ ಕಾಣುತ್ತೆ. ಆಮೇಲೆ ಬಿಟ್ಟು ಹೋದ್ರು ಅವರು, ಬೆಂಗಳೂರು ಕಡೆ ಹೋದರು. ಅವರು ಒಬ್ಬರು ಇದ್ದರು, ಪ್ರಭಾಕರ್ ಒಬ್ಬರೇ ಇದ್ರು. ಇಲ್ಲಿ ನಾಯಿ ಸಾಕ್ಕೊಂಡಿದ್ರು. ಅವ್ರ ಜೊತೆಗಿರೋರು ಒಂದು 2-3 ವರ್ಷ ಇದ್ದು ಮತ್ತೆ ಬಿಟ್ಟು ಹೋದ್ರು ಅವರು, ಬೆಂಗಳೂರು ಕಡೆ ಹೋದ್ರು ಅವರು. ಮಕ್ಕಳೇನು ಇರಲಿಲ್ಲ. ಅವರ ಜೊತೆಯಲ್ಲೊಬ್ಬರು ಸುಜಾತ ಅನ್ನೋರು ಇದ್ದಿದ್ದು ಹೌದು. ಅವರು ಸಾಧಾರಣ ನನ್ನ ಪ್ರಕಾರ 93ನೇ ಇಸ್ವಿಯಿಂದನೂ ಇದ್ದಾರೆ. 2009ರಲ್ಲಿ ಪ್ರಭಾಕರ್ ಬಾಳಿಗೆ ಅವರು ತೀರೋದ್ರು. ಬಟ್ ಅದಕ್ಕಿಂತ ಒಂದು 2-3 ವರ್ಷದ ಹಿಂದೆಯೇ ಇಲ್ಲಿ ಊರಿಂದ ಅವರು ನಾಪತ್ತೆ ಆಗಿದ್ದಾರೆ. ಅವರ ನಂತರ ಎಲ್ಲಿ ಅವರು ಬೇರೆ ಬಿಡಿಸೇನೂ ಗೊತ್ತಿಲ್ಲ. ಅವ್ರಿಗೆ ಯಾರಿಗೂ ಮಕ್ಕಳಿಗೆ ಏನೂ ಇಲ್ಲ. ಪ್ರಭಾಕರ್ ಅವರು ನಾಯಿ ಸಾಕ್ಕೊಂಡು ನಾಯಿ ಪ್ರಭಾಕರ್ ಅಂಥೇಳಿ ಪ್ರಚಲಿತವಾಗಿದ್ದರು. ಹಾಗೆ ಪ್ರಭಾಕರ್ ಅಂದರೆ ಗೊತ್ತಾಗ್ತಿರಲಿಲ್ಲ ಜನಕ್ಕೆ. ಮಾತಾಡೋದೇ ಜನ ನಾಯಿ ಪ್ರಭಾಕರ್ ಅಂಥೇಳಿ. ಇಲ್ಲ ಪ್ರಭಾಕರ್ ಅವರು ಇದ್ದಾಗಲೇ 2-3 ವರ್ಷದ ಹಿಂದೆಯೇ ಅವರು ಬಿಟ್ಟು ಹೋಗಿದ್ದಾರೆ. ಅವ್ರ ಜೊತೇಲಿ ಇಲ್ಲ. ಏನೋ ಅವ್ರದ್ದು ಇಂಟರ್ನಲ್ ಏನಿತ್ತು ಏನು ನಮಗೆ ಸಂಪರ್ಕ ಇಲ್ಲ. ಪಕ್ಕದ ಮನೆ ಅನ್ನೋದು ಬಿಟ್ಟರೆ ಅವರದ್ದು ಇದೇ ಬೇರೆ, ನಮ್ಮ ಇದು ವ್ಯವಸ್ಥೆನೇ ಬೇರೆ. ಮಿಸ್ ಆಗಿದೆ ಅಂದರೆ ಅದು ಎಲ್ಲ ಒಂಥರದ ಗೋಲ್ಮಾಲ್ ಥರ ಅನಿಸುತ್ತೆ. ಏನೂ ಇಲ್ಲದೆ ಸಡನ್ನಾಗಿ ಮಗು ಕಳೆದೋಗಿದೆ ಅಥವಾ ಸತ್ತೋಗಿದೆ ಅನ್ನೋದು ವಿಚಾರದಲ್ಲಿ ಅರ್ಥ ಇಲ್ದಿದ್ದು. ಯಾಕಂದರೆ ಅವರು ಸುಮಾರು ಒಂದು 93 ಅಂತೇಳಿದರೆ 10-12 ವರ್ಷ ಇಲ್ಲಿದ್ದಾರೆ. ಆಗ ಅವರಿಗೆ ಮಕ್ಕಳು ಏನು ಸುದ್ದಿನೂ ಇಲ್ಲ, ಏನೂ ಇಲ್ಲ. ಇದ್ದಕ್ಕಿದ್ದಂತೆ ಕೊನೆಯಲ್ಲಿ ಮಗು ಬರ್ತದೆ ಅಥವಾ MBBS ಆಗಿದೆ, ಹೊರಗಡೆ ಇದಾಗಿದೆ, ಮರ್ಡರ್ ಆಗಿದೆ ಅನ್ನೋದು ವಿಚಾರ ನೋಡಿದರೆ ಅದಕ್ಕೇನು
ದಾಖಲೆ ಇಲ್ಲ ಅಂತ ಅನಿಸುತ್ತೆ. ಪ್ರಭಾಕರ್ ಅನ್ನೋರು ನಮ್ಮ ದೊಡ್ಡಪ್ಪನ ಮಗ. ದೊಡ್ಡಪ್ಪನಿಗೆ 2ನೇ ಹೆಂಡತಿ ಮಕ್ಕಳವರು, 2 ಜನ ಅವರಿಗೆ, ಮಂಜುನಾಥ್ ಮತ್ತು ಪ್ರಭಾಕರ್ ಅಂತೇಳಿ. ಮಂಜುನಾಥ್ ಅನ್ನೋರು ಶಿವಮೊಗ್ಗದಲ್ಲಿದ್ದಾರೆ. ಈಗ ಅವರಿಗೂ ನಮ್ಮದು ಕಾಂಟ್ಯಾಕ್ಟ್ ಏನೂ ಇಲ್ಲ. ಸುಮಾರು ನನಗೀಗೊಂದು 50-56 ವರ್ಷ. ಇತ್ತೀಚೆಗೆ ಒಂದು 2-3 ದಿನಗಳಿಂದ ಕೆಲವು ಟಿ ವಿ ವಾಹಿನಿಗಳಲ್ಲಿ ಒಂದು ಸುದ್ದಿ ಪ್ರಕಟವಾಗಿದೆ, ಧರ್ಮಸ್ಥಳ ಬೇಸಾಗಿ. ಈ ವಿಚಾರದಲ್ಲಿ ರಿಪ್ಪನ್ಪೇಟೆ ಇದು ಹೆಸರು ಇದರಲ್ಲಿ ತಳ್ಕಾಕೊಂಡಿತ್ತು. ರಿಪ್ಪನ್ಪೇಟೆಯಲ್ಲಿ ಸುಜಾತ ಭಟ್ ಅಂತೇಳಿ, ಆಮೇಲೆ ಅನಿಲ್ ಭಟ್ ಅಂತೇಳಿ, ಅವ್ರ ಮಗಳು ಅನನ್ಯ ಭಟ್ ಅಂತೇಳಿ, ಈ ಥರ ಸುದ್ದಿ ಇವರು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ನನಗೆ ಗೊತ್ತಿದ್ದಂಗೆ, ನನ್ನ ವಿಚಾರಕ್ಕೆ ಬಂದಂಗೆ 1999 ಆ ಆಸ್ಪಾಸಲ್ಲಿ ಇಲ್ಲೇ ಪಕ್ಕದ್ದು ಪ್ರಭಾಕರ್ ಬಾಳಿಗ ಅಂತೇಳಿ ಅವ್ರ ಜೊತೆಗೆ ಇವತ್ತೇನು ಹೇಳ್ತಿದ್ದಾರೆ ಸುಜಾತ ಭಟ್ ಅಂತೇಳಿ ಅವರು ಇಲ್ಲಿದ್ದರು. ಅವ್ರು ಹೇಳ್ದಂಗೆ ಬಹುತೇಕ ಅವರು ಪ್ರಭಾಕರ್ ಬಾಳಿಗ ಅವರ ತಾಯಿ ಸ್ವಲ್ಪ ಆರಾಮಿಲ್ದಾಗಿತ್ತು. ಆ ಟೈಮಲ್ಲಿ ನೋಡ್ಕೊಂಬರ್ಲಿಕ್ಕೆ ಅವ್ರು ಇಲ್ಲಿದ್ದರು. ಅವ್ರು ತುಂಬ ಚೆನ್ನಾಗಿ ರಿಪ್ಪನ್ಪೇಟೆ ಇಲ್ಲೇ ಹುಟ್ಟು ಬೆಳೆದಿತ್ತು. 50-56 ವರ್ಷ. ನೀವು ಕೇಳಿದ್ದು ನನಗೆ ಕರೆಕ್ಟಾಗಿ ಅಷ್ಟು ಅಕ್ಯುರೇಟ್ ಇಲ್ಲ, ಆದರೆ ಒಂದು 1999. ಈಗ ಸುಜಾತ ಭಟ್ ಅಂತ ಹೇಳಿ ಅವರು ರಿಪ್ಪನ್ಪೇಟೆ ಗಂಡನ ಮನೆ ಅಂತ ಹೇಳ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುದ್ದಿ ಹರಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ರಿಪ್ಪನ್ಪೇಟೆಯಲ್ಲಿ ಇದ್ದರು, 2003 ಇದ್ದರು ಅಂತ ಅನಿಸುತ್ತೆ. 99-90 2003ವರೆಗೂ ಇದ್ದರು ಅಂತ ಅನಿಸುತ್ತೆ. ಬಟ್ ಅವರಿಗೆ ಯಾವುದೇ ರೀತಿ ಮಕ್ಕಳಾಗಿರೋವಂಥದ್ದು ನಮಗೆ ಗೊತ್ತಿಲ್ಲ. ಮಕ್ಕಳು ಇಲ್ಲ ಅಂತ ಭಾವಿಸ್ತೀನಿ. ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಹೋಗ್ಬಿಟ್ರು. ಅವರು ಗಂಡ ಪ್ರಭಾಕರ್ ಅಂತೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾಯಿದ್ರು ಹಂಗೂ ಹಿಂಗೂ. ಬಟ್ ಇವರು ಸ್ವಲ್ಪ ಕಾಲನೇ ಜೀವನ ಮಾಡಿ ಅವ್ರ ಜೊತೆ. ಬಟ್ ಮಕ್ಕಳಾಗಿರೋಂಥದ್ದು ಯಾವುದೂ ಸುದ್ದಿಗಳಿಲ್ಲ. ಇವರೀಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು. ನಮಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತೀವಿ. ಇಲ್ಲ, ಯಾವುದೇ ರೀತಿಯಲ್ಲೂ ಅವರಿಗೆ ಮಕ್ಕಳು ನಾವು ನೋಡೇ ಇಲ್ಲ. ನಾವು ಕೆಲವು ಸಂಘಟನೆಗಳು ಓಕೆ ಎಲ್ಲ ಹೋದ. ನನ್ನ ಸಹೋದ್ಯೋಗಿ ಈಗ ದೀಪಕ್ ಜೈನ್ ನನ್ನ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ದೀಪಕ್, ತುಂಬಾ ಮಜವಾಗಿದ್ದೀರಿ ಇಲ್ಲಿ. ಕಥೆಗಳು ಒಂದೊಂದೇ ಕಥೆಗಳು. ಯಂಗ್ಸ್ಟರ್ಸ್ಗಳನ್ನು ಬಳಕೆ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಕಥೆಗಳನ್ನು, ಹೊಸ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ಏನು ಕಥೆಗಳನ್ನು ಹೆಣಿತಾರೆ. ಇನ್ನೊಂದು ಕಡೆಗೆ ವಯಸ್ಸಾಗಿರೋರನ್ನ ಕರ್ಕೊಂಡು ಬಂದುಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಟ್ಟು ಇಲ್ಲದೇ ಇರುವಂಥ ಮಗಳು ಕಾಣೆ ಆಗಿದ್ದಾಳೆ ಅಂತ ಕೊಡ್ತಾಳೆ. ಅಂದರೆ ವ್ಯವಸ್ಥಿತವಾಗಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರಲ್ಲ, ಷಡ್ಯಂತ್ರ ಅಂತ ಹೇಳ್ತಾ ಇದ್ದಿದ್ದು ಇದೇನಾ ವ್ಯವಸ್ಥಿತವಾಗಿ ನಡೆದಿರುವಂಥ ಪ್ಲ್ಯಾನ್ಗಳು? ಯಾರೆಲ್ಲ ಇದ್ದಾರಪ್ಪ ಈ ಪಾತ್ರಧಾರಿಗಳು ಅನ್ನುವಂಥದ್ದು ಒಂದು ಕಡೆಗೆ. ಸೂತ್ರಧಾರಿಗೆ ನೋಡಬೇಕಾಗಿದ್ದೀರಿ. ಅವನು ಎಂತಹ ಸೂತ್ರಧಾರಿ ರೀ, ದೇವರಿಗಿಂತಲೂ ಕೂಡ ಮಿಗಿಲಾಗಿ ನಿಂತ್ಕೊಳ್ಳುವಂಥ ವ್ಯಕ್ತಿ ಏನಾದರೂ ಇದಾನ ಅಂತ ಅನಿಸ್ತಾ ಇದೆ ಅವನ ಪ್ರಕಾರ ನೋಡ್ತಾ ಇದ್ರೆ. ಎಂತೆಂಥ ಪಾತ್ರಧಾರಿಗಳನ್ನು ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ ರೀ ಅವನು. ಖಂಡಿತ ಅರುಣ್, ಈ ಥರದ ಕಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳು ಒಂದು ವಾರದ ಹಿಂದೆ ಹೇಳಿದರು. ಅರುಣ್, ಈಗ ನೀವು 18 ಗುಂಡಿಗಳ ಕಥೆಯನ್ನು ಟಿ ವಿಗಳಲ್ಲಿ ತೋರಿಸ್ತಾ ಇದ್ದೀರಿ, ಆದರೆ ರಿಯಲ್ ಸ್ಟೋರಿ ಇನ್ನಷ್ಟೇ ಓಪನ್ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಒಂದೊಂದೇ ಸ್ಟೋರಿಗಳು ಈಗ ಓಪನ್ ಆಗ್ತಾ ಇದೆ ಅರುಣ್. ಅಂದರೆ ಇಂತಹ ಹಲವಾರು ಪಾತ್ರಗಳು ಪೊಲೀಸರನ್ನ ಸಂಪರ್ಕ ಮಾಡಿವೆ. ಪೊಲೀಸರನ್ನ ಸಂಪರ್ಕ ಮಾಡಿ ದೂರು ಕೊಟ್ಟಿಲ್ಲ, ಅವರು ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಕಥೆಯನ್ನು ಹೆಣೆದಿದ್ರು. ಈ ಎಲ್ಲ ಕಥೆಗಳು ಸೃಷ್ಟಿಯಾಗಿರುವುದು ಬೆಳ್ತಂಗಡಿ ತಾಲೂಕಿನ ಒಂದು ಗೌಪ್ಯ ಸ್ಥಳದಲ್ಲಿ ಅನ್ನುವಂಥದ್ದು. ಮತ್ತು ಇದರ ಪ್ಲಾನ್ ಸುಮಾರು ಒಂದು 2-2.5 ವರ್ಷಗಳ ಹಿಂದೆನೇ ನಡೆದಿತ್ತು. ಈಗ ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಒಬ್ಬರಾದ ಮೇಲೆ ಒಬ್ಬರು ಬಂದು ತಮ್ಮ ಕಥೆಗಳನ್ನು ಬಿಚ್ಚಿಡ್ತಾ ಇದ್ದಾರೆ. ಆದರೆ ಈ ಕಥೆಗಳನ್ನು ಬಿಚ್ಚಿಡ್ತಾ ಇದ್ದ ಹಾಗೆ ಈ ಕಥೆಗಳು ಸತ್ಯ ಕಥೆಗಳು ಯಾವುದು ಅನ್ನೋದು ಕೂಡ ಓಪನ್ ಆಗ್ತಾ ಇರೋದು ಬಹಳ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು. ಇಲ್ಲದಂತಹ ಮಗಳನ್ನು ಸೃಷ್ಟಿಸಿ ಆಕೆಯನ್ನ ಸತ್ತಿದ್ದಾಳೆ, ಆಕೆಯನ್ನ ಕೊಂದಿದ್ದಾರೆ, ಆಕೆಯ ಮೂಳೆ ಕೊಡಿ ಅಂತ ಕೇಳುವಂಥ ಕತೆ ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್. ಪೊಲೀಸರಿಗೆ ಏನಾದರೂ ದೂರು ಕೊಟ್ಟಿದ್ರೆ ಈ ಕತೆ 1.5 ತಿಂಗಳ ಹಿಂದೆನೇ ಅದನ್ನು ಭೇದಿಸ್ತಿದ್ರು ಪೊಲೀಸರು. ಬಟ್ ದೂರು ಕೊಡಲಿಕ್ಕೆ ಆ ಅಜ್ಜಿ ಮುಂದಾಗಲಿಲ್ಲ. ಅದರ ಬದಲು ನೇರವಾಗಿ ಸೋಷಿಯಲ್ ಮೀಡಿಯಾಕ್ಕೆ ಹೋಗಿ ಸೌಜನ್ಯ ಹೋರಾಟಗಾರರ ಜೊತೆ ಸೇರ್ಕೊಂಡು ಅವರ ದಿಕ್ಕನ್ನು ಕೂಡ ಈಕೆ ತಪ್ಪಿಸಿದ್ಲು, ಅಥವಾ ಈಕೆಯನ್ನ ಇಟ್ಕೊಂಡು ಅವರು ದಾರಿ ತಪ್ಪಿಸುವ ಪ್ಲಾನ್ ಅನ್ನ ಮಾಡಿದ್ರ ಅನ್ನುವಂಥದ್ದನ್ನ ಅವರೇ ಸ್ಪಷ್ಟಪಡಿಸಬೇಕು. ಈ ಕತೆ ಓಪನ್ ಆಗ್ತಾ ಇದ್ದ ಹಾಗೆ ಈಕೆಯ ಅಂದ್ರೆ ಸುಜಾತ ಭಟ್ನ ಹೆಸರನ್ನೇ ಹೇಳ್ತಾ ಇಲ್ಲ ಆ ಹೋರಾಟಗಾರರು, ಆಕೆಯ ಕ್ಯಾರೆಕ್ಟರ್ನ ಕಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈ ಸ್ಪಷ್ಟನೆಯನ್ನ ಅವರೇ ಕೊಡಬೇಕಾಗ್ತದೆ. ಆದರೆ ಸೋಷಿಯಲ್ ಮೀಡಿಯಾವನ್ನ ನಂಬಿ ಒಂದು ಕ್ಷೇತ್ರದ ವಿರುದ್ಧ ಯಾರೆಲ್ಲ ಮಾತನಾಡ್ತಾ ಇದ್ರು ಅವರು ಸೈಲೆಂಟ್ ಆಗಿ ಈ ಅಜ್ಜಿಯ ಕಥೆಯನ್ನ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಕೋಲ್ಕತ್ತಾದಿಂದ ನಾನು ಬಂದು ಕರ್ನಾಟಕದಲ್ಲಿ ನಾಯಿಗಳಿಗೆ ಅನ್ನ ಹಾಕ್ತಿದ್ದೆ, ಬಿಸ್ಕೆಟ್ ಹಾಕ್ತಾ ಇದ್ದೆ, ರಿಪ್ಪನ್ಪೇಟೆ, ಶಿವಮೊಗ್ಗ, ಬೆಂಗಳೂರು ಇಲ್ಲೆಲ್ಲ ಬಂದು ನಾನು ನಾಯಿಗಳಿಗೆ ಅನ್ನ ಹಾಕ್ತಾ ಇದ್ದೆ ಅಂತೇಳಿ ಒಂದು ಭಾಳ ಸಿಂಪತಿ ಕ್ರಿಯೇಟ್ ಮಾಡುವ ಕಥೆಯನ್ನು ಸೃಷ್ಟಿ ಮಾಡ್ತಾ ಇದ್ಲು. ನಾನು ಕೋಲ್ಕತ್ತಾದಲ್ಲಿ CBI ಸ್ಟೆನೋಗ್ರಾಫರ್ ಆಗಿದ್ದೆ ಅನ್ನುವಂಥ ಕಥೆಯನ್ನು 10ನೇ ಕ್ಲಾಸ್ ಕಲ್ತಂತಹ ಮಹಿಳೆ ಹೇಳಿದಾಳೆ ಅಂದರೆ ಈಕೆಯ ಹಿಂದೆ ಇರುವ ಸೂತ್ರಧಾರರು ಬಹಳ ಚೆನ್ನಾಗಿ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಒಂದು ಸತ್ತ ಮಹಿಳೆಯನ್ನು, ತಾನು ಯಾರ ಜೊತೆ ಕೇರ್ ಟೇಕರ್ ಆಗಿದ್ದೆ ಅವರ ಸೊಸೆ ಸತ್ತಿರ್ತಾರೆ, ಅವರ ಯಂಗ್ ಏಜಿನ ಫೋಟೋವನ್ನು ಬಳಸ್ಕೊಂಡು ಇವಳೇ ನನ್ನ ಮಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕತೆ ಓಪನ್ ಆಗಲಿಕ್ಕಿದೆ, ಅನನ್ಯ ಭಟ್ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಗಾಸಿಪ್ ಈಗ ಓಡಾಡ್ತಾ ಇರುವಂಥದ್ದು ಅರುಣ್. ಹಾಗಾಗಿ ನನ್ನ ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ, ನಾನು ಮಿಸ್ ಆಗಿ ಫೋಟೋವನ್ನು ಕೊಟ್ಟೆ ಅನ್ನುವಂಥ ಕಥೆಯನ್ನು ಹೇಳುವ ಚಾನ್ಸ್ ಇದೆ. ಆದರೆ ಇದನ್ನೆಲ್ಲ ನಂಬಿ ಅವರ ಪರ ಇರುವಂಥ ವಕೀಲರೊಬ್ಬರು ಮಾಧ್ಯಮಗಳಿಗೆ 17-18 ಪಾಯಿಂಟ್ನಲ್ಲಿ 200 ಮೃತದೇಹಗಳು ಇದೆ, ಅದನ್ನು ಎತ್ತಬೇಕು, ಇಂಥ ಪಾಯಿಂಟ್ನಲ್ಲಿ ಇಷ್ಟಿಷ್ಟು ಕಳೆಬರಗಳು ಇದೆ, 13ನೇ ಪಾಯಿಂಟ್ನಲ್ಲಿ 70 ಕಳೆಬರ ಇದೆ ಅಂತೇಳಿ ಮಾಧ್ಯಮಗಳಿಗೆ ಒಂದು ಪ್ರೆಸ್ ನೋಟನ್ನು ತಮ್ಮದೇ ಲೆಟರ್ ಹೆಡ್ರಲ್ಲಿ ಕೊಟ್ಟಿದ್ದಾರೆ. ಆದರೆ ಅವರು ಇವತ್ತು ಒಂದು ಸಪ್ಪೆ ಮೋರೆ ಹಾಕ್ಕೊಂಡು ಕ್ಲಾರಿಫಿಕೇಶನ್ ಕೊಡುವಂಥ ಪ್ಲ್ಯಾನ್ ಅಲ್ಲಿವರೆಗೂ ಕೂಡ ಬಂದಿದೆ. ಈ ಒಟ್ಟು ಪ್ರಕರಣದ ಹಿಂದೆ ಕ್ಷೇತ್ರದ ಹೆಸರನ್ನು ಹಾಳು ಮಾಡಿದ್ದಾರೆ ಅನ್ನುವಂಥ ಈ ಪ್ರಕರಣದ ಹಿಂದೆ ಈಗಾಗಲೇ ಅವರ ವಿರುದ್ಧ ಕೇಸ್ ದಾಖಲಿಸಲಿಕ್ಕೆ ಮತ್ತು ಸುಜಾತಾ ಭಟ್ಟನ್ನು ಯಾರೆಲ್ಲ ಬಳಸ್ಕೊಂಡಿದ್ದಾರೆ ಮತ್ತು ಆಕೆಯ ವಿಡಿಯೋವನ್ನು ಫೋಟೋವನ್ನು ಇಟ್ಕೊಂಡು ಕತೆಗಳನ್ನು ಹೇಳಿದ್ದಾರೆ ಅವರ ವಿರುದ್ಧ ಕೇಸ್ ಕೊಡಲಿಕ್ಕೆ ಈಗ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒಟ್ಟು ಈ ಕತೆ ಸುಮಾರು 2 ತಿಂಗಳಿಂದ ಆರಂಭವಾದದ್ದು. 1.5 ವರ್ಷದ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದ ಕತೆ ಈಗ ಅದು ಓಪನ್ ಆಗಿರುವಂಥದ್ದು ಬಹಳ ರೋಚಕ. ಇಂತಹ ಹಲವಾರು ಕತೆಗಳು ಧರ್ಮಸ್ಥಳ ಗ್ರಾಮದಲ್ಲಿ ಹುಟ್ಟಿಕೊಂಡಿದೆ ಅನ್ನುವಂಥದ್ದು ಈಗ ನಮಗೆ ಬೆಳಕಿಗೆ ಬರ್ತಾ ಇದೆ. ಇನ್ನು ಒಂದೊಂದೇ ಓಪನ್ ಆಗುವಂತಹ ಸಾಧ್ಯತೆಗಳು ಇದೆ. ಅರುಣ್. ಓಕೆ ದೀಪಕ್ ಜೈನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬಂದಿರುವಂಥ ಕ್ಲೈಂಟು ಸತ್ಯ ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ಲಾರ್ದೇ ಅವ್ರ ಪರವಾಗಿ ನಿಂತ್ಕೊಂಡು ಹೋಗ್ತಿರಲ್ಲ. ಕೆಲವು ವಕೀಲರಿಗೆ ನಾನು ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಆ ಅಮ್ಮ ಸತ್ಯ ಹೇಳಿದ್ರಲ್ಲ ಸುಳ್ಳು ಹೇಳಿದ್ರು ಕೊಟ್ಟಲ್ಲಿ ಕೇಸು. ನಿಜವಾಗಿ ಅನ್ಯಾಯ ಆಗಿರುವಂಥವ್ರಿಗೆ ನ್ಯಾಯ ಕೊಡಿಸ್ತೀರಿ. ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ ವಕೀಲರದ್ದು. ಸಮಾಜದಲ್ಲಿ ತುಂಬ ಜನ ಅನ್ಯಾಯಕ್ಕೊಳಗಾಗಿದ್ದಾರೆ. ಯಾವ್ಯಾವುದೋ ವಿಚಾರಕ್ಕೆ ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ನಿಮ್ಮ ಹೆಸರು ಕೆಡಿಸ್ಕೊಂಡು ಒಂಥರ ಜೋಕ್ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಜವಾಗಿಯೂ ಅನ್ಯಾಯಕ್ಕೊಳಗಾದವ್ರ ಜೊತೆ ಪರವಾಗಿ ನಿಂತ್ಕೊಳ್ಳಿ. ಯಾರೋ ಬಂದರು ಏನೋ ಹೇಳಿದರು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀವು ಇಟ್ಕೊಂಡು ಓಡಾಡ್ತಿರಲ್ಲ. ಏನನ್ಸುತ್ತೆ ನಿಮಗೆಲ್ಲ ಮಾನ್ಯ ವಕೀಲರೇ? ಎಂತೆಂಥ ವಕೀಲರಿದ್ದೀರಾ ರೀ, ಅದ್ಭುತವಾಗಿರುವಂಥ ವಾಕ್ಚಾತುರ್ಯನ ಇಟ್ಕೊಂಡಿದ್ದೀರಾ. ಇವ್ರು ಯಾರೋ ಬಂದರು, ನಿಮಗೆ ಅದೇ ಸತ್ಯ ಗೊತ್ತಾಗಿಲ್ಲ. ಅವರು ಸುಳ್ಳು ಹೇಳ್ತಾ ಇದ್ದಾಳ, ಮಗಳಿದ್ದಾಳ ಅಥವಾ ಇಲ್ವಾ, ನಾಪತ್ತೆ ಆಗಿದ್ದಾಳೆ ಇಲ್ವಾ, ಪರವಾಗಿ ನಿಂತ್ಕೊಂಡು ಮಾತನಾಡ್ತೀರಾ ಅಂತಂದ್ರೆ ಏನು ಹೇಳೋಣ? ನೀವೇ ಸತ್ಯವನ್ನು ತಿಳ್ಕೊಳ್ಳಾರ್ದೇನೆ ನ್ಯಾಯಾಧೀಶರ ಬಳಿ ಹೋಗ್ಬಿಟ್ಟು ಸತ್ಯ ಕೊಡಿಸಿ ಅಂತಂದರೆ ಎಲ್ಲಿಂದ ಕೊಡ್ಸೋಕ್ಕಾಗತ್ತೆ? ಇಲ್ಲದೇ ಇರುವಂಥ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿಬಿಟ್ಟು ಅವತ್ತಿನಿಂದ ಅನುಮಾನ ಇದ್ದಿತ್ತು. ಯಾಕಿನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ? ಯಂಗ್ಸ್ಟರ್ಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟುಕೊಂಡು ಮಾತನಾಡಿಸ್ತಾ ಇರೋದು, ವಯಸ್ಸಾಗಿರೋರನ್ನ ಕಂಪ್ಲೇಂಟ್ ಕೊಡ್ಸೋಕೆ ಓಡಾಡಿಸ್ತಾ ಇರೋದು, ಅವ್ರನ್ನ ಮುಂದೆ ಇಟ್ಕೊಂಡ್ಬಿಟ್ಟು ಎಂತಹ ಟೀಮನ್ನು ರೆಡಿ ಮಾಡ್ಕೊಂಡು ಹೋರಾಟವನ್ನು ಮಾಡ್ತೀರಾ? ನಿಮ್ಮದು ಒಂದು ಹೋರಾಟನ ಹೋರಾಟಗಾರ ಹಿಂದೆ ಇದ್ರು. ಎಂತಹ ಹೋರಾಟಗಾರರಿದ್ದಿದ್ದು ಹಿಂದೆ?